ಚಿನ್ನ ಬೆಳ್ಳಿ ರೇಟ್ನಲ್ಲಿ ಹಾವು ಏನಿಯಾಟ ಕೊಂಚ ಏರಿಕೆ ಕಂಡ ಬೆಳ್ಳಿ ಬಂಗಾರದ ಬೆಲೆ. ಚಿನ್ನ ಬೆಳ್ಳಿ ರೇಟ್ನಲ್ಲಿ ಹಾವು ಏನಿಯಾಟ. ನಿನ್ನೆ ಅಷ್ಟೇ ರೇಟ್ ಕಮ್ಮಿ ಇತ್ತು, ಈಗ ಮತ್ತೆ ಏರಿಕೆ. ಯುದ್ಧದ ಎಫೆಕ್ಟ್ ಗೋಲ್ಡ್ ಸಿಲ್ವರ್ ರೇಟಲ್ಲಿ ಏರಿಳಿತ ಕಾಣಿಸ್ತಾ ಇದೆ. 10 ಗ್ರಾಂ ಬಂಗಾರದ ದರ 1,57,000 ರೂಪಾಯಿ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ ಕೂಡ ಹೆಚ್ಚಳ. ಇಂದು ಕೆಜಿ ಬೆಳ್ಳಿ ದರ 2,55,000 ರೂಪಾಯಿ. ಚಿನ್ನ ಬೆಳ್ಳಿ ಹೂಡಿಕೆದಾರರಲ್ಲಿ ಹೆಚ್ಚಿದ ಗೊಂದಲ. ಏನು ಮಾಡೋಣ, ಇನ್ವೆಸ್ಟ್ ಮಾಡೋಣ ಬೇಡವಾ ಅಂತ. ಯಾವಾಗ ಏನಾಗ್ಬಿಡುತ್ತೋ, ಮತ್ತೆ ದಿಢೀರಂತ ಕುಸಿತ ಕಂಡ್ರೆ ಅಲ್ಲಿ ನಮಗೆ ಲಾಸ್ ಆಗುತ್ತೆ. ಇನ್ವೆಸ್ಟರ್ಸ್ಗಳ ಯೋಚನೆ ಇದು. ನಿನ್ನೆ ಅಷ್ಟೇ 1,55,000 ಇತ್ತು ಬಂಗಾರ 24 ಕ್ಯಾರೆಟ್ 10 ಗ್ರಾಮ್ಗೆ. ಬೆಳ್ಳಿ 7,48,000 ಇತ್ತು 1 ಕೆಜಿ ಬೆಳ್ಳಿಗೆ. ಈಗ 2,55,000 ಬೆಳ್ಳಿ, 1,58,000 ಬಂಗಾರ ಜಾಸ್ತಿ ಆಗಿದೆ. ಮತ್ತೆ ಹಾವು ಏನಿ ಆಟ ನಡೀತಾ ಇದೆ. ಗ್ರಾಹಕರಿಗೂ ಗೊಂದಲ. ಹೀಗಾಗಿ ಸುಮ್ಮನೆ ರೋಡ್ಗೋಡೆಲ್ಲ ತೆಗೆದುಕೊಂಡು ಹಾಕೊಂಡ್ಬಿಡೋಣ ಅನ್ನುವಂಥ ಯೋಚನೆಯಲ್ಲಿದ್ದಾರೆ ಜನ. ಈ ಬಂಗಾರ ಸವಾಸನೆ ಬೇಡ ಅನ್ನುವಂಥದ್ದು. ಅಟ್ಲೀಸ್ಟ್ ಬೆಳ್ಳಿನಾದರೂ ಖರೀದಿ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಇದ್ರು. ಬಟ್ ಬೆಳ್ಳಿನೂ ಸಹಿತ ಅದೇ ರೇಟಲ್ಲಿ ಸಾಗ್ತಾ ಇದೆ. ಹಾಗಾಗಿ ಇವು ಯಾವುದು ಸವಾಸನೆ ಬೇಡ, ರೋಡ್ ಗೋಲ್ಡ್ ಹಾಕ್ಕೊಂಡು ಇದ್ದು ಬಿಡೋಣ ಬಂಗಾರ ಅಂತ ಫೀಲ್ ಮಾಡ್ಕೊಂಡು ಅನ್ನುವಂಥ ಮೈಂಡ್ ಸೆಟ್ಟಲ್ಲಿ ಬಂದ್ಬಿಟ್ಟಿದ್ದಾರೆ ಜನ ಇದಾಗ್ತಾ ಇರೋದ್ರಿಂದ. ಒಂದು ಗ್ರಾಮ್ ಗೋಲ್ಡಲ್ಲಿ, 2 ಗ್ರಾಮ್ ಗೋಲ್ಡಲ್ಲಿ ಈ ರೀತಿಯಾಗಿ, ಅಂದರೆ 2 ಗ್ರಾಮು 1 ಗ್ರಾಮಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಈಗ ಚಿನ್ನದ ಅಂಗಡಿಯರು ಕೂಡ ಎಚ್ಚೆತ್ಕೊಂಡು ಹುಷಾರಾಗ್ಬಿಟ್ಟಿದ್ದಾರೆ. ಈಗ ಹೆಂಗೂ ರೇಟ್ ಜಾಸ್ತಿ, ಯಾರು ಜನ ಬರಲ್ಲ ಜಾಸ್ತಿ ಕೊಂಡ್ಕೊಳ್ಳೋಕ್ಕೆ. ಹಾಗಾಗಿ ಏನು ಮಾಡ್ಬಿಡೋಣ, ಎಲ್ರಿಗೂ ಕೈಗೆ ಎಟಕಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ಗೋಲ್ಡ್ ಪಾಲಿಷ್ ಮಾಡಿ 1 ಗ್ರಾಮು 2 ಗ್ರಾಮು ಈ ರೀತಿಯಲ್ಲಿ ಗೋಲ್ಡನ್ನು ರೆಡಿ ಮಾಡ್ಕೊಂಡು ಪಾಲಿಷ್ ಮಾಡಿ ಮಾರಾಟ ಮಾಡಿಬಿಡೋಣ ಅನ್ನುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ. ಈ ರೀತಿಯಾದಂಥ ರೀಲ್ಸ್ಗಳು, ವಿಡಿಯೋಸ್ಗಳು ನೋಡ್ತಾ ಇರ್ತೀವಿ ನಾವು. 1 ಗ್ರಾಮಲ್ಲಿ ಬಂಗಾರ ರೆಡಿ, ತಾಳಿ ಚೈನ್ ರೆಡಿ ಅಂತ ಈ ರೀತಿಯಾಗಿ ಆ್ಯಡ್ಸ್ಗಳು ಬರ್ತಾ ಇರ್ತವೆ. ಹಾಗಾಗಿ ಬಟ್ ಇನ್ವೆಸ್ಟರ್ಸ್ ಏನು ಮಾಡಬೇಕು, ಇನ್ವೆಸ್ಟರ್ಸ್ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಸಾಕಷ್ಟು ಗೊಂದಲವನ್ನು ತಂದೊಡ್ಡಿದೆ ಚಿನ್ನ ಮತ್ತು ಬೆಳ್ಳಿಯ ಹಾವು ಏನಿಯ ಆಟ.